ನಮಸ್ಕಾರ. ಮುಖ್ಯಾಂಶಗಳು. ಚೈನಾ ಆತಿಥ್ಯದ 14ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವರ್ಚುವಲ್ ಮೂಲಕ ಪ್ರಧಾನಿ ಭಾಗಿ, ಉದ್ಯಮ ಡಿಜಿಟಲ್ ಆರ್ಥಿಕತೆ ಕುರಿತು ಸಮಾಲೋಚನೆ. ನಗರ ಸಹಕಾರಿ ಬ್ಯಾಂಕುಗಳ ರಾಷ್ಟ್ರೀಯ ಸಮ್ಮೇಳನ, 100 ವರ್ಷ ಪೂರೈಸಿದ ಬ್ಯಾಂಕ್ ಮುಖ್ಯಸ್ಥರಿಗೆ ಅಮಿತ್ ಶಾ ಸನ್ಮಾನ. ನಕ್ಸಲ್ ನಿಗ್ರಹ ಪಡೆ ಎಂದಿನಂತೆ ಕಾರ್ಯನಿರ್ವಹಣೆ, ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ತೀವ್ರ ನಿಗಾ, ಸಚಿವ ಆರ್ಗ ಜ್ಞಾನೇಂದ್ರ. ಮಹಾರಾಷ್ಟ್ರದಲ್ಲಿ ಮುಂದುವರಿದ ರಾಜಕೀಯ ಬಿಕ್ಕಟ್ಟು, ಎನ್ಸಿಪಿ ಶಿವಸೇನೆ ಮುಖಂಡರಿಂದ ಸಭೆ. ವಾರ್ತೆಗಳ ವಿವರ. ಚೈನಾ ಆತಿಥ್ಯದಲ್ಲಿ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿರುವ 14ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗವಹಿಸಲಿದ್ದಾರೆ. ಜಾಗತಿಕ ಅಭಿವೃದ್ಧಿಗಾಗಿ ಹೊಸ ಯುಗದಲ್ಲಿ ಉನ್ನತ ಮಟ್ಟದ ಬ್ರಿಕ್ಸ್ ಪಾಲುದಾರಿಕೆ ಎಂಬ ವಿಷಯದಡಿಯಲ್ಲಿ ಚರ್ಚೆ ನಡೆಯಲಿದ್ದು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಮಾನ್ಯ ಕಾಳಜಿ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಒಂದು ವೇದಿಕೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಶೃಂಗಸಭೆಯಲ್ಲಿ ಭಯೋತ್ಪಾದನೆ, ವ್ಯಾಪಾರ, ಆರೋಗ್ಯ, ಸಾಂಪ್ರದಾಯಿಕ ಔಷಧ, ಪರಿಸರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಕೃಷಿ, ತಾಂತ್ರಿಕ ವೃತ್ತಿಪರ ಶಿಕ್ಷಣ ತರಬೇತಿ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಂತಹ ಕ್ಷೇತ್ರಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಲಿದೆ. ಅಲ್ಲದೆ ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆ, ಕೋವಿಡ್-19 ಸಾಂಕ್ರಾಮಿಕ ಮತ್ತು ಜಾಗತಿಕ ಆರ್ಥಿಕ ಚೇತರಿಕೆಯಂತಹ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ವಾಣಿಜ್ಯ ವೇದಿಕೆಯನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಭಾರತದ ಡಿಜಿಟಲ್ ಆರ್ಥಿಕತೆ 2025ರ ವೇಳೆಗೆ $1 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಹೊಂದಲಾಗಿದೆ. ಭಾರತದ ಡಿಜಿಟಲ್ ಕ್ಷೇತ್ರದಲ್ಲಿ ಅಗಾಧ ಪರಿವರ್ತನೆಯಾಗುತ್ತಿದೆ. ಡಿಜಿಟಲ್ ಆರ್ಥಿಕತೆಯಲ್ಲಿ ಮಹಿಳೆಯರ ಭಾಗಿತ್ವಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ದೇಶದಲ್ಲಿ 44 ಲಕ್ಷ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರಿದ್ದು, ಈ ಪೈಕಿ 36% ಮಹಿಳೆಯರಿದ್ದಾರೆ ಎಂದರು. ಸಾಂಕ್ರಾಮಿಕದಿಂದ ಎದುರಾದ ಸಮಸ್ಯೆಗಳಿಂದ ಹೊರಬರಲು ಭಾರತ ಸುಧಾರಣೆ, ಸಾಧನೆ ಮತ್ತು ಪರಿವರ್ತನೆ ಮಂತ್ರದೊಂದಿಗೆ ಸಾಗುತ್ತಿದೆ. ಇದು ಆರ್ಥಿಕತೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದ್ದು, ಈ ವರ್ಷ ದೇಶದ ಆರ್ಥಿಕತೆ 7.5% ವೃದ್ಧಿಸುವ ನಿರೀಕ್ಷೆ ಹೊಂದಲಾಗಿದೆ. ಭಾರತ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಪರಿವರ್ತನೆಯಾಗುತ್ತಿದೆ ಎಂದರು. काम करने वाले 4.4 मिलियन प्रोफेशनल्स में लगभग 36% महिलाएं हैं. टेक्नोलॉजी बेस्ड फाइनेंशियल इंक्लूजन का सबसे अधिक लाभ भी हमारी ग्रामीण महिलाओं को मिला है. आज भारत में इनोवेशन के लिए विश्व में सबसे उत्तम इकोसिस्टम है, जो भारतीय स्टार्टअप्स की बढ़ती संख्या में दिखता है. भारत के 70,000 से अधिक स्टार्टअप्स में 100 से अधिक यूनिकॉर्न है और इनकी संख्या निरंतर बढ़ रही है. ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವಾಲಯ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಭವನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅವರು ಭಾರತದ ವಿದೇಶಾಂಗ ವ್ಯಾಪಾರ, ವಾಣಿಜ್ಯ ಕುರಿತ ಎಲ್ಲ ಮಾಹಿತಿಯನ್ನು ಭಾಗಿದಾರರಿಗೆ ಒದಗಿಸುವಂತಹ ವೇದಿಕೆಯಾದ ರಾಷ್ಟ್ರೀಯ ಆಮದು ರಫ್ತು ದಾಖಲೆಯ ವಾರ್ಷಿಕ ವಾಣಿಜ್ಯ ವಿಶ್ಲೇಷಣೆ ನಿರ್ಯಾತ ಎಂಬ ನೂತನ ಪೋರ್ಟಲ್ ಅನ್ನು ಲೋಕಾರ್ಪಣೆ ಮಾಡಿದರು. ಇಂಧನ ಉಳಿತಾಯಕ್ಕೆ ವಿಶೇಷ ಒತ್ತು ನೀಡುವುದರೊಂದಿಗೆ ಸುಸ್ಥಿರ ವಾಸ್ತುಶಿಲ್ಪ ತತ್ವಗಳನ್ನು ಒಳಗೊಂಡಂತೆ ವಿನ್ಯಾಸಗೊಳಿಸಿರುವ ವಾಣಿಜ್ಯ ಭವನವನ್ನು ಇಂಡಿಯಾ ಗೇಟ್ ಸಮೀಪ ನಿರ್ಮಿಸಲಾಗಿದ್ದು, ವಾಣಿಜ್ಯ ಸಚಿವಾಲಯದ ವ್ಯಾಪ್ತಿಗೊಳಪಡುವ ಕೈಗಾರಿಕಾ ಉತ್ತೇಜನ ಇಲಾಖೆ ಮತ್ತು ಆಂತರಿಕ ವ್ಯಾಪಾರ ಇಲಾಖೆಗಳ ಕಚೇರಿಗಳು ಈ ಸಮುಚ್ಚಯದಲ್ಲಿ ಕಾರ್ಯನಿರ್ವಹಿಸಲಿವೆ. एक टीम के रूप में भारत के निर्यात को बढ़ाने के लिए मिलकर काम कर रहे हैं. ಇದೀಗ ವಾಣಿಜ್ಯ ಭವನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರವನ್ನು ವೀಕ್ಷಿಸಬಹುದು. क्षेत्र में छू रहा है नई ऊंचाइयों को. वित्त वर्ष 2021-22 में $419.7 बिलियन के निर्यात से भारत ने तोड़े हैं पिछले सारे रिकॉर्ड. इसी श्रृंखला में वाणिज्य विभाग द्वारा विकसित किया गया है एक नया पोर्टल, जिससे निर्यात का सुगम रूप से हो सकेगा विश्लेषण. निर्यात यानी नेशनल इंपोर्ट एक्सपोर्ट रिकॉर्ड फॉर ईयरली एनालिसिस ऑफ ट्रेड.
इस पोर्टल पर भारत के विदेश व्यापार से संबंधित सभी महत्वपूर्ण सूचनाएं और डेटा एक सिंगल व्यू प्लेटफॉर्म पर इंटीग्रेट और डिसेमिनेट यानी एकीकृत और प्रसारित होंगी। निर्यात पोर्टल के अंतर्गत वर्ल्ड मैप व्यू, कमोडिटी व्यू, कंट्री व्यू से डेटा का एनालिसिस होगा सुगम। ऑटोमेटिक इनसाइट्स के माध्यम से स्टैटिस्टिकल, न्यूमेरिकल और ग्राफिकल डेटा को समझकर एक लिखित प्रारूप में प्रस्तुत किया जा सकेगा। पहली बार हम राज्यों से हो रहे विभिन्न कमोडिटीज के निर्यात को सुगम रूप से देख पाएंगे और उसका टाइमली विश्लेषण कर पाएंगे। इससे राज्यों में निर्यात केंद्र बनाने के लिए उनके बीच स्वस्थ प्रतिस्पर्धा को बढ़ावा दिया जा सकेगा और इस विश्लेषण के बाद आवश्यक स्टेप्स और टाइमली कोर्स करेक्शन किया जा सकेगा। इस पोर्टल का एक्सेस हमारे एक्सपोर्ट प्रमोशन काउंसिल्स को भी दिया जाएगा, जिसका लाभ उनसे संबंधित उद्यमों और लघु व्यवसायों को भी प्राप्त होगा। टाइमली इंफॉर्मेशन और डेटा एनालिसिस से वैश्विक व्यापार में प्रभावी भूमिका निभाने में होंगे वे सक्षम। भारत के निर्यात के महत्वाकांक्षी लक्ष्यों को हासिल करने में और समग्र और विस्तृत कार्य योजना बनाने और लागू करने में ये पोर्टल देगा महत्वपूर्ण योगदान। इसके परिणाम स्वरूप भारत वैश्विक अर्थव्यवस्था में अपने मजबूत निर्यात के बल से प्रमुख स्थान करेगा प्राप्त। देवी और सज्जनों, और अब बारी है हमारी नहीं पूरी दुनिया के सबसे लोकप्रिय, जीवंत और दूरदर्शी नेता प्रधानमंत्री नरेंद्र मोदी जी की ओजस्वी वाणी में प्रेरणात्मक और आशीर्वाद स्वरूप संबोधन को सुनने की। माननीय प्रधानमंत्री जी। मंत्रिमंडल के मेरे सहयोगी श्री पीयूष गोयल जी, श्री सोम प्रकाश जी, श्रीमती अनुप्रिया पटेल जी, इंडस्ट्री और एक्सपोर्ट से जुड़े सभी साथी, अन्य महानुभाव, देवी और सज्जनों, नए भारत में सिटीजन सेंट्रिक गवर्नेंस के जिस सफर पर देश बीते 8 वर्षों से चल रहा है, आज उस दिशा में एक और महत्वपूर्ण कदम उठाया गया है। देश को आज नया और आधुनिक वाणिज्य भवन और साथ ही निर्यात पोर्टल, ये दोनों एक नई भेंट मिल रही है। इन दोनों में से एक फिजिकल इंफ्रास्ट्रक्चर और दूसरा डिजिटल इंफ्रास्ट्रक्चर का प्रतीक है। ये दोनों ट्रेड और कॉमर्स से जुड़ी हमारी गवर्नेंस में सकारात्मक बदलाव और आत्मनिर्भर भारत की हमारी एस्पिरेशंस को रिप्रेजेंट करते हैं। आप सभी को ट्रेड और कॉमर्स से जुड़ी, एक्सपोर्ट से जुड़ी पूरी कम्युनिटी को और विशेष रूप से हमारे एमएसएमईज को भी आज के इस अवसर पर बहुत बहुत बधाई देता हूं। आज देश के पहले उद्योग मंत्री डॉक्टर श्यामा प्रसाद मुखर्जी की पुण्यतिथि है। उनकी नीतियां, उनके निर्णय, उनके संकल्पों की सिद्धि स्वतंत्र भारत को दिशा देने में बहुत अहम रहे हैं। आज देश उन्हें अपनी विनम्र श्रद्धांजलि दे रहा है। साथियों, मुझे विश्वास है कि नए वाणिज्य भवन में आप एक नई प्रेरणा, एक नए संकल्प के साथ प्रवेश कर रहे हैं। ये संकल्प ನಗರ ಸಹಕಾರ ಸಾಲ ಸೌಲಭ್ಯ ಕ್ಷೇತ್ರದಲ್ಲಿ ಶೆಡ್ಯೂಲ್ಡ್ ಮತ್ತು ಬಹು ಉದ್ದೇಶದ ರಾಜ್ಯ ನಗರ ಸಹಕಾರಿ ಬ್ಯಾಂಕುಗಳು ಮತ್ತು ಕ್ರೆಡಿಟ್ ಸೊಸೈಟಿಗಳ ಭವಿಷ್ಯದ ಪಾತ್ರ ಕುರಿತು ಇಂದು ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಸಮಾವೇಶದಲ್ಲಿ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹಕಾರ್ ಸೇ ಸಮೃದ್ಧಿ ಎಂಬ ದೂರದೃಷ್ಟಿಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ.
ಈ ಸಂದರ್ಭದಲ್ಲಿ ಸಮಾಜದ ಸೇವೆಯಲ್ಲಿ 100 ವರ್ಷ ಪೂರೈಸಿರುವ ನಗರ ಸಹಕಾರಿ ಬ್ಯಾಂಕ್ಗಳ ಮುಖ್ಯಸ್ಥರನ್ನು ಸನ್ಮಾನಿಸಲಾಗುತ್ತಿದೆ. ಸೇವೆ ಸಲ್ಲಿಸಿರುವ 187 ಬ್ಯಾಂಕ್ಗಳು ದೇಶದಲ್ಲಿವೆ. ನಗರ ಸಹಕಾರಿ ಬ್ಯಾಂಕ್ಗಳು ದೇಶದಲ್ಲೇ ಅತ್ಯಂತ ಹಳೆಯದಾದ ಬ್ಯಾಂಕಿಂಗ್ ಸಂಸ್ಥೆಗಳಾಗಿವೆ. ಶಿಕ್ಷಕರು, ವಕೀಲರು, ವರ್ತಕರು, ವೈದ್ಯರು, ಇಂಜಿನಿಯರ್ಗಳು, ಸಾಮಾಜಿಕ ಕಾರ್ಯಕರ್ತರು ಮತ್ತಿತರರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರು ನಡೆಸುತ್ತಿರುವ ಬ್ಯಾಂಕ್ಗಳ ಮೂಲಕ ತಮ್ಮ ಸದಸ್ಯರಿಗೆ ಸೇವೆಗಳನ್ನು ಒದಗಿಸುತ್ತಿವೆ. ರಾಷ್ಟ್ರಪತಿ ಚುನಾವಣೆಗೆ ಆಯ್ಕೆಯಾಗಿರುವ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರಿಗೆ ಜೆಡಿಯು ತನ್ನ ಬೆಂಬಲ ಘೋಷಿಸಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ರಂಜನ್ ಸಿಂಗ್ ಅವರು ಈ ವಿಷಯವನ್ನು ಪ್ರಕಟಿಸಿದ್ದಾರೆ. ದ್ರೌಪದಿ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವುದು ಸ್ವಾಗತಾರ್ಹ ಎಂದು ಹೇಳಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಸ್ವಾಗತಿಸಿ, ಆದಿವಾಸಿ ಮಹಿಳೆಯರೊಬ್ಬರು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತಿರುವುದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ಎಂದು ತಿಳಿಸಿದ್ದಾರೆ. ಅಲ್ಲದೆ ಒಡಿಶಾ ಮೂಲದ ಆದಿವಾಸಿ ಮಹಿಳೆಯನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ಈ ಮಧ್ಯೆ ಲೋಕ ಜನಶಕ್ತಿ ಪಕ್ಷದ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಕೂಡ ತಮ್ಮ ಪಕ್ಷ ಎನ್ಡಿಎ ಆಯ್ಕೆ ಮಾಡಿರುವ ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಯನ್ನು ಬೆಂಬಲಿಸುವುದಾಗಿ ಹೇಳಿದ್ದಾರೆ. ನಕ್ಸಲ್ ಚಟುವಟಿಕೆಗಳು ಸಂಪೂರ್ಣ ನಿಯಂತ್ರಣಕ್ಕೆ ಬರುವವರೆಗೆ ನಕ್ಸಲ್ ನಿಗ್ರಹ ದಳವನ್ನು ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಿಂದ ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಕರ್ನಾಟಕದ ಕೆಲವು ನಕ್ಸಲರನ್ನು ಬಂಧಿಸಲಾಗಿದೆ. ಆದರೆ ಅಕ್ಕಪಕ್ಕದ ರಾಜ್ಯಗಳಿಂದ ನಿರಂತರವಾಗಿ ನಕ್ಸಲರ ಸಂಚಾರ ನಡೆಯುತ್ತಿದೆ. ನಕ್ಸಲರಿಗೆ ಸಹಕಾರ ನೀಡುತ್ತಿರುವ ವ್ಯಕ್ತಿಗಳ ಬಗ್ಗೆಯೂ ಎಚ್ಚರಿಕೆ ವಹಿಸಲಾಗುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಕ್ಸಲ್ ನಿಗ್ರಹ ದಳವನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಅದು ಒಳ್ಳೆಯದು ಅಂತ ನಾವು ಭಾವಿಸಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸದ್ಯಕ್ಕೆ ಇಲ್ಲೇನೂ ಇಲ್ಲ, ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಬೇರೆ ಏನಿಲ್ಲ. ಅವರೆಲ್ಲರೂ ಕೂಡ ಸರೆಂಡರ್ ಆಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ, ಅವ್ರ ಜೊತೆಗೆ ಇದ್ದಾರೆ. ಅವರ ಮಾಹಿತಿಯ ಪ್ರಕಾರ ಬೇರೆ ಬೇರೆಯವ್ರನ್ನೂ ಅರೆಸ್ಟ್ ಮಾಡಿದ್ದೇವೆ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಠಿಣ ಕಾನೂನು ಕ್ರಮ ತಗೊಳ್ತೀವಿ. ಎಲ್ಲಕ್ಕಿಂತ ನಕ್ಸಲ್ ಸಪೋರ್ಟ್ ಮಾಡುವಂಥ ಮಾನಸಿಕತೆ ಇರತಕ್ಕಂಥವ್ರ ಮೇಲೂ ಕೂಡ ಸರ್ಕಾರ ಕಣ್ಣೆಚ್ಚರವನ್ನು ಮಾಡ್ತಾ ಇದೆ. ಕಾಡಂಚಿನ ಜನರ ಮೇಲಿನ ಆನೆಗಳ ದಾಳಿಯನ್ನು ನಿಯಂತ್ರಿಸಲು ಮೊದಲ ಬಾರಿಗೆ ರಾಜ್ಯದಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಳವಡಿಸಿರುವ ಸ್ಟೀಲ್ ವೈರ್ ರೂಫ್ ಬ್ಯಾರಿಕೇಡ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ವೀರನಹೊಸಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಆನೆಗಳು ದಾಟಿ ಬರುತ್ತಿರುವುದರಿಂದ ಸ್ಟೀಲ್ ಬ್ಯಾರಿಕೇಡ್ ಮೂಲಕ ಆನೆಗಳ ಹಾವಳಿ ತಡೆಯಲು ಸಾಧ್ಯವಾಗಲಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು. 13 ಅಡಿ ಉದ್ದ 1 ಟನ್ ತೂಕದ ಸಿಮೆಂಟ್ ಕಂಬಗಳನ್ನು ನಿರ್ಮಿಸಿ ಜಮೀನಿನಿಂದ 5 ಅಡಿ ಆಳದಲ್ಲಿ ನೆಡಲಾಗಿದ್ದು, ಇದನ್ನು ದಾಟಿಕೊಂಡು ಆನೆಗಳು ಗ್ರಾಮಗಳಿಗೆ ನುಗ್ಗಲು ಕಷ್ಟ ಸಾಧ್ಯವಾಗಲಿದೆ. ಇದು ನಾಗರಹೊಳೆಯಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಸಚಿವ ಎಸ್ಟಿ ಸೋಮಶೇಖರ್, ಇತ್ತೀಚಿನ ದಿನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತಿದ್ದು, ಇದನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ರೈಲ್ವೆ ಹಳಿ ಬ್ಯಾರಿಕೇಡ್, ಸೋಲಾರ್ ತಂತಿ ಬೇಲಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಅದರ ಭಾಗವಾಗಿ ಸ್ಟೀಲ್ ವೈರ್ ರೂಫ್ ಬ್ಯಾರಿಕೇಡ್ ಅಳವಡಿಸಿದ್ದು, ಆನೆಗಳು ನಾಡಿಗೆ ನುಗ್ಗುವುದನ್ನು ತಡೆಯಲು ಸಹಕಾರಿಯಾಗಲಿದೆ ಎಂದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾಳುಗುಪ್ಪ ಹೋಬಳಿಯ ಹುಣಸೂರು ಗ್ರಾಮಸ್ಥರು ವಿಶೇಷ ಆಸಕ್ತಿ ವಹಿಸಿ ಸುಮಾರು 83 ಎಕರೆ ಕಾಡು ರಕ್ಷಣೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಈ ಕಾಡಿನಲ್ಲಿ ಮಾವು, ಹೊಂಗೆ, ಸಂಪಿಗೆ, ನೇರಳೆ ಸೇರಿದಂತೆ ವಿವಿಧ ಬಗೆ ಬೃಹತ್ ಗಾತ್ರದ ಮರಗಳು ಬೆಳೆದು ನಿಂತಿದ್ದು, ವಿನಾಕಾರಣ ಯಾರಿಗೂ ಇಲ್ಲಿಗೆ ಪ್ರವೇಶವಿಲ್ಲ. ಇಲ್ಲಿನ ಮರಗಳನ್ನು ಕಡಿಯಲು ಅವಕಾಶವಿಲ್ಲ. ಸೌದೆ ಆರಿಸುವುದನ್ನು ಸಹ ನಿಷೇಧಿಸಲಾಗಿದ್ದು, ನೆಲಕ್ಕೆ ಬಿದ್ದ ಮರದ ಟೊಂಗೆಗಳು ಅಲ್ಲಿಯೇ ಕೊಳೆತು ಗೊಬ್ಬರವಾಗುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅರಣ್ಯಾಧಿಕಾರಿ ಡಿಪಿ ಪ್ರಮೋದ್, ಹುಣಸೂರು ಗ್ರಾಮಸ್ಥರು ವಿಶೇಷ ಆಸಕ್ತಿ ವಹಿಸಿ ಕಾಡನ್ನು ರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಅರಣ್ಯ ಇಲಾಖೆಯು ಅವರಿಗೆ ಸಹಕಾರ ನೀಡುತ್ತಾ ಬಂದಿದೆ ಎಂದರು. ಗ್ರಾಮಸ್ಥರು ಏನು ವಿಶೇಷವಾಗಿ ಒಂದು ರಕ್ಷಣೆ ಒಂದು ಆಸಕ್ತಿ ವಹಿಸಿಕೊಂಡು ತಮ್ಮೂರಿನ ಒಂದು ಕಾನೂನು ತಾವು ಏನು ರಕ್ಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯವರು ಸಹ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇವೆ. ನಾವು ಗ್ರಾಮಸ್ಥರೊಂದಿಗೆ ಕೈ ಜೋಡಿಸಿದ್ದೇವೆ. ಅವರು ನಾವು ಸಹಭಾಗಿತ್ವದಲ್ಲಿ ಈ ಕಾನೂನನ್ನ ವಿಷಯ ರಕ್ಷಣೆ ಮಾಡ್ಕೊಂಡು ಬರ್ತಿದ್ದೇವೆ. ಈ ಕಾನೂನಿನ ಪರಿಸರ ಬಹಳ ಅಪ್ರತಿಮವಾಗಿದ್ದು, ಈ ಒಂದು ಕಾನೂನಿನ ರಕ್ಷಣೆಗೆ ನಾವು ನೀವೆಲ್ಲರೂ ಸೇರ್ಕೊಂಡು ಒಂದು ರಕ್ಷಣೆಯನ್ನ ಮಾಡಿಕೊಂಡು ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ಏನು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ಕಾಡೆಲ್ಲ ಎಲ್ಲಿ ಕಟ್ಟಿಗೆ ಕಡ್ದು. ಗ್ರಾಮಸ್ಥರಾದ ಕನ್ನಪ್ಪ, ಹುಣಸೂರು ಗ್ರಾಮಕ್ಕೆ ಸುಮಾರು 50 ವರ್ಷದ ಇತಿಹಾಸವಿದ್ದು, ನಮ್ಮ ಹಿರಿಯರು ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇದರಿಂದ ಅಂತರ್ಜಲ ವೃದ್ಧಿಯಾಗಿದೆ ಎಂದರು. ಹೇಳಿ ಇದನ್ನೇನ್ ಮಾಡ್ಬೇಕು ಅಂತ ಆಯ್ತು, ಇದು ರಕ್ಷಣೆ ಮಾಡ್ಬೇಕು. ಇಲ್ಲಿ ಗದ್ದೆಗೆ ನೀರೆಲ್ಲ ತನ್ನಿಂತಾನೇ ಮೇಲ್ ಬರಂತ ನೀರು ಈಗ ಹಿಂಗೆ ಹೋಗ್ತಾ ಇದೆ. ಈ ಕಾಡನ್ನು ಉಳಿಸಿಬೇಕು ಅನ್ನೋ ಒಂದು ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ.
ಈ ಕಾಡಿಗೆ ನಮ್ಮ ಪೂರ್ವಿಕರು ಮತ್ತೋರ್ವ ಗ್ರಾಮಸ್ಥ ನಾರಾಯಣಪ್ಪ, ಈ ಕಾಡಿನಲ್ಲಿ 10 ಹಲವು ಬಗೆಯ ಮರಗಿಡಗಳಿದ್ದು ಎಲ್ಲಾ ಗ್ರಾಮಸ್ಥರು ಸೇರಿ ಕಾಡನ್ನು ರಕ್ಷಿಸುತ್ತಿದ್ದೇವೆ. ಇದರಿಂದ ಮುಂದಿನ ತಲೆಮಾರಿನವರಿಗೆ ಸಹಕಾರಿಯಾಗಲಿದೆ ಎಂದರು. ಪರಿಸರವನ್ನು ರಕ್ಷಣೆ ಮಾಡಬೇಕು. ಪರಿಸರ ರಕ್ಷಣೆ ಮಾಡಿದ್ರೆ ನಾವು ಬೆಳಿತೀವಿ. ಮನುಷ್ಯ ಕೂಡ ಉಳಿಬೇಕು ಅನ್ನೋದ್ರೆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಲ್ಪನೆ ಆ ಪೂರ್ವಿಕರಲ್ಲಿ ಇತ್ತು ಅಂತ. ಆದ್ರೆ ಆ ಪೂರ್ವಿಕರು ಮಾಡಿಕೊಂಡು ಬಂದಿರುವಂತದ್ದನ್ನ ನಮ್ಮ ಗ್ರಾಮ ಸುಧಾರಣಾ ಕಮಿಟಿ ಆದಂತ ನಾವು ಮತ್ತು ಗ್ರಾಮಸ್ಥರು ಮಕ್ಕಳು ಮರಿಯಲ್ಲ ಸೇರಿ ಅದನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೀವಿ. ಸಮನ್ವಯ ಶಿಕ್ಷಣ ಯೋಜನೆಯಡಿ ಪ್ರತಿ ವರ್ಷ ಶಾಲೆಗಳಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಏರ್ಪಡಿಸಿ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಕಲಿಕೆಗೆ ಅಗತ್ಯವಿರುವ ಸಲಕರಣೆಗಳನ್ನು ಸರ್ಕಾರ ಉಚಿತವಾಗಿ ವಿತರಿಸುತ್ತಿದೆ. ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನದಡಿ ಯೋಜನೆ ಜಾರಿಗೊಂಡಿದ್ದು ಪ್ರೌಢಶಾಲೆಗಳಲ್ಲಿ ಕಲಿಕೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ವಿಶೇಷ ಸಂಪನ್ಮೂಲ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಇದರಿಂದ ವಿಶೇಷ ಚೇತನ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲೇ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಪೋಷಕಿ ಮಂಜುಳಮ್ಮ ತಮ್ಮ ಮಗ 3ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಶ್ರವಣ ದೋಷ ಕಾಣಿಸಿಕೊಂಡಿತ್ತು. ಇದೀಗ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದು ಸರ್ಕಾರದಿಂದ ಉಚಿತವಾಗಿ ಶ್ರವಣ ಸಾಧನ ದೊರೆತಿರುವುದರಿಂದ ಕಲಿಕೆಗೆ ಹೆಚ್ಚು ಸಹಕಾರಿಯಾಗಿದೆ ಎಂದರು. ಹತ್ತರಿಂದ ಸ್ವಲ್ಪ ಕರೆದ್ರೆ ಎಲ್ಲ ಮಾತಾಡ್ತಾನೆ, ದೂರಿಂದ ಕೇಳಿಸೋದಿಲ್ಲ. ಮಿಷಿನ್ ಕೊಟ್ಟಿದ್ದಾರೆ, ಅದು ಹಾಕೊಂಡ್ರೆ ಸ್ವಲ್ಪ ಕೇಳಿಸ್ಕೊಂತಾನೆ. ಟೀಚರ್ಸ್ ಹೇಳ್ಕೊಟ್ಟಿರೋದ್ರಿಂದ ಅದನ್ನ. ಮತ್ತೋರ್ವ ಪೋಷಕರಾದ ಸೋಮಶೇಖರ್ ಅಕೋಲ್ ತಮ್ಮ ಮಗುವಿಗೆ ವಾರಕ್ಕೆ 3 ದಿನ ಶಾಲೆಯಲ್ಲಿಯೇ ಭೌತ ಚಿಕಿತ್ಸೆ ನಡೆಸಲಾಗುತ್ತಿದ್ದು ಅವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಎಂದು ತಿಳಿಸಿದರು. ಮಾಡೋದು ಇವೆಲ್ಲ ಮಾಡ್ತಾನೆ. ನೆನಪಿನ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಅವನೇ ಇವಾಗ ಊಟ ಮಾಡೋದು ಪ್ರತಿಯೊಂದು ಅವನು ಹೇಳ್ತಾನೆ. ಇವಾಗ ಸ್ಕೂಲಲ್ಲಿ ಟೀಚರ್ಸ್ ಆಗಲಿ ಮತ್ತೆ ಫಿಸಿಯೋಥೆರಪಿ ಮೇಡಮ್ಸ್ ಅವ್ರ ಕಡೆಯಿಂದಾಗಲಿ ನಮಗೆ ತುಂಬಾ ಅನುಕೂಲ ಆಗಿದೆ. ಈ ತರ ಇನ್ನು ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ದೀವಿ. ಮುಂದೆ ಅವರಿಗೆ ಕಲಿಸಬೇಕಾದ್ರೆ ಶಿಕ್ಷಕ ವೆಂಕಟರಾಮ ಪ್ರತಿ ವರ್ಷ ಶಾಲೆಗಳಲ್ಲಿ ಉಚಿತ ತಪಾಸಣೆ ನಡೆಸಿ ವಿಶೇಷ ಚೇತನ ಮಕ್ಕಳನ್ನು ಗುರುತಿಸಿ ಕಲಿಕೆಗೆ ಅಗತ್ಯವಿರುವ ಸಾಧನಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಅಲ್ಲದೆ ಅವರ ಹಿನ್ನೆಲೆ ಮತ್ತು ಮಾನಸಿಕ ಸ್ಥಿತಿ ಅರಿತು ಬೋಧನೆ ಮಾಡಲಾಗುವುದು ಎಂದು ತಿಳಿಸಿದರು. ಹೆಣ್ಣು ಮಕ್ಕಳಿಗೆ ವಿಶೇಷ ಭತ್ಯೆ, ಪೂರ್ಣ ಅಂಧತೋದವರಿಗೆ ರೀಡರ್ ಅಲವೆನ್ಸ್, ಸಾರಿಗೆ ಭತ್ಯೆ ಮತ್ತೆ ಬೆಂಗಾವಲು ಭತ್ಯೆ, ಈ ರೀತಿ ವರ್ಷವೂ ಬರ್ತಕ್ಕಂಥದ್ದನ್ನ ಆ ಮಕ್ಕಳಿಗೆ DBT ಮುಖೇನ ಅವರ ಮಕ್ಕಳ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಜಮಾ ಆಗುವ ರೀತಿಯಲ್ಲಿ ನಡೀತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೃಷ್ಣಮೂರ್ತಿ ಜಿಲ್ಲೆಯಾದ್ಯಂತ ಸುಮಾರು 1700 ವಿಶೇಷ ಚೇತನ ಮಕ್ಕಳಿದ್ದು ಸರ್ಕಾರದ ಸಹಾಯದಡಿ ಮಕ್ಕಳಿಗೆ ವಿಶೇಷ ಆರೈಕೆ ಮಾಡಲಾಗುತ್ತಿದೆ ಎಂದರು. NGO ಡಾಕ್ಟರ್ ಬರೋದು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಈ ಕೆಟಗರಿಗೆ ಸಂಬಂಧಪಟ್ಟಂತಹ ತಜ್ಞರನ್ನ ಕರೆಸಿ ತಾಲೂಕು ಹಂತದಲ್ಲಿ ಆ ಮಕ್ಕಳೆಲ್ಲ ಕರೆಸಿ ಚೆಕಪ್ ಮಾಡಿಸಿ ಅವ್ರಿಗೆ ಏನು ಅಗತ್ಯತೆಗಳನ್ನು ಬೇಕಾಗಿದೆ ಅದನ್ನೆಲ್ಲ ಗುರುತಿಸ್ಕೊಂಡು ಖರೀದಿ ಮಾಡಿ ಕೊಡ್ತಕ್ಕಂತಹ ಕೆಲಸ ನಡೀತಾ ಇತ್ತು. ಆದ್ರೆ 2 ವರ್ಷಗಳಿಂದ ಇದು ನಮ್ಮ ಇಲಾಖೆಯಲ್ಲಿ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ತೀವ್ರಗೊಂಡಿದ್ದು ಉದ್ಧವ್ ಠಾಕ್ರೆ ನೇತೃತ್ವದ ಮಹಾ ವಿಕಾಸ್ ಅಘಾಡಿ ಸರ್ಕಾರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹಾಗೂ ಎನ್ಸಿಪಿ ನಾಯಕ ಶರದ್ ಪವಾರ್ ಇಂದು ಪಕ್ಷದ ತುರ್ತು ಸಭೆ ಕರೆದಿದ್ದಾರೆ. ನಾಯಕತ್ವದ ವಿರುದ್ಧ ಬಂಡೆದ್ದಿರುವ ಶಿವಸೇನೆ ಹಿರಿಯ ನಾಯಕ ಹಾಗೂ ಸಚಿವ ಏಕನಾಥ್ ಶಿಂದೆ ತಮಗೆ ಪಕ್ಷದ ಒಟ್ಟು 55 ಶಾಸಕರ ಪೈಕಿ 40 ಶಾಸಕರು ಬೆಂಬಲವಿರುವುದಾಗಿ ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಏಕನಾಥ್ ಶಿಂದೆ ಅಸ್ಸಾಂನ ಗುವಾಹತಿಯಲ್ಲಿ ನಿನ್ನೆ ಬೆಳಗ್ಗೆ ತಮ್ಮ ಬೆಂಬಲಿಗ ಶಾಸಕರ ಸಭೆ ನಡೆಸಿದರು. ಬಿಗಿ ಭದ್ರತೆ ನಡುವೆ ಸುಮಾರು 40 ಶಾಸಕರು ಹೋಟೆಲ್ವೊಂದರಲ್ಲಿ ತಂಗಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿ ಇವರೆಲ್ಲರೂ ಗುಜರಾತ್ನ ಸೂರತ್ನಿಂದ ಗುವಾಹತಿ ತಲುಪಿದ್ದಾರೆ. ಪಕ್ಷಾಂತರ ನಿಷೇಧ ಕಾನೂನು ಸನ್ನಿವೇಶ ಎದುರಾದರೆ ಶಿಂದೆ ಅವರು 2/3 ಅಂದರೆ 37 ಶಾಸಕರ ಬೆಂಬಲ ಪಡೆಯಬೇಕಾಗುತ್ತದೆ. ಸದ್ಯ ಈ ಸಂಖ್ಯೆಯನ್ನು ಅವರು ಹೊಂದಿದ್ದಾರೆ. उन्होंने कहा कि उन्हें अपने ही लोगों ने धोखा दिया। उद्धव ठाकरे ने कहा कि अगर शिव सैनिक चाहेंगे तो उन्हें इस्तीफा देने से कोई गुरेज नहीं होगा। ಫೇಸ್ಬುಕ್ ಲೈವ್ನಲ್ಲಿ ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿರುವ ಉದ್ಧವ್ ಠಾಕ್ರೆ ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರಿಂದ 2-3 ತಿಂಗಳಿನಿಂದ ಜನರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಶಿವಸೇನೆ ಕಾರ್ಯಕರ್ತರು ನಮ್ಮನ್ನು ಆರಿಸಿ ಕಳುಹಿಸಿದ್ದಾರೆ. ಅವರ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ. ತಮ್ಮ ಕಾರ್ಯವೈಖರಿ ಸರಿಯಿಲ್ಲವೆಂದರೆ ರಾಜೀನಾಮೆ ನೀಡಲು ಸಿದ್ಧನಿದ್ದೇನೆ. ಆದರೆ ಎಲ್ಲೋ ಕುಳಿತು ಕೆಲವರು ಆರೋಪ ಮಾಡುವುದನ್ನು ಒಪ್ಪುವುದಿಲ್ಲ ಎಂದು ಹೇಳಿದ್ದಾರೆ.
ಅಸ್ಸಾಂನಲ್ಲಿ ಉತ್ತಮ ಹವಾಮಾನ ಪರಿಸ್ಥಿತಿಯಿಂದ ಬ್ರಹ್ಮಪುತ್ರ ಕಣಿವೆಯಲ್ಲಿ ಪ್ರವಾಹ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತಿದ್ದು, ಬ್ರಹ್ಮಪುತ್ರ ಮತ್ತು ಕೊಪಿಲಿ ನದಿಗಳು ಮಾತ್ರ ಅಪಾಯ ಮೀರಿ ಹರಿಯುತ್ತಿವೆ. ಆದರೆ ಬರಾಕ್ ಕಣಿವೆಯ 3 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಗಂಭೀರವಾಗಿ ಮುಂದುವರೆದಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ನಿನ್ನೆ ಮೋರಿಗಾಂವ್ ಮತ್ತು ನಗೋನ್ ಜಿಲ್ಲೆಗಳಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದರು. ಕಳೆದ 8 ದಿನಗಳಿಂದ ಪ್ರವಾಹದಿಂದ ತತ್ತರಿಸಿರುವ ಅಸ್ಸಾಂ ಪರಿಸ್ಥಿತಿ ಗಂಭೀರವಾಗಿದ್ದು, ನಿನ್ನೆ 7 ಜನರು ಸಾವಿನೊಂದಿಗೆ ಒಟ್ಟು ಸಾವಿನ ಸಂಖ್ಯೆ 88ಕ್ಕೆ ತಲುಪಿದೆ. ಈವರೆಗೆ ಒಟ್ಟು 2,62,000ಕ್ಕಿಂತಲೂ ಹೆಚ್ಚು ಸಂತ್ರಸ್ತರು ರಾಜ್ಯಾದ್ಯಂತ ಇರುವ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ರಾಜ್ಯದ 32 ಜಿಲ್ಲೆಗಳಲ್ಲಿ 55 ಲಕ್ಷಕ್ಕಿಂತ ಹೆಚ್ಚು ಜನರು ಪ್ರವಾಹ ಬಾಧಿತರಾಗಿದ್ದು, ಬಾರಾಪೇಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು 12,51,000ಕ್ಕಿಂತ ಹೆಚ್ಚು ಜನರು ತೊಂದರೆಗೊಳಗಾಗಿದ್ದಾರೆ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಾಹಿತಿ ನೀಡಿದ್ದಾರೆ. ಇನ್ನು ಸಂತ್ರಸ್ತರನ್ನು ರಕ್ಷಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 13,313 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ 10,972 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದು, ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 4,27,36,027ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 98.60%ಯಷ್ಟಿದೆ. ಒಟ್ಟಾರೆ 83,990 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.19%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 38 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 5,24,941ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.21%ರಷ್ಟಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶದಾದ್ಯಂತ ಒಟ್ಟು 196,62,11,973 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 14,91,941 ಡೋಸ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 85,94,93,387 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 6,56,410 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 26ರಿಂದ 3 ದಿನಗಳ ಕಾಲ ಜರ್ಮನಿ ಹಾಗೂ UAE ದೇಶಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಜರ್ಮನಿ ಚಾನ್ಸಲರ್ ಒಲಾಫ್ ಸ್ಕೋಲ್ಸ್ ಆಹ್ವಾನದ ಮೇರೆಗೆ ಪ್ರಧಾನಿಯವರು ಆ ದೇಶದ ಸ್ಲಾಸ್ ಎಲ್ಮಾಗೆ ಭೇಟಿ ನೀಡಲಿದ್ದಾರೆ. ಶೃಂಗಸಭೆಯ ವೇಳೆ ಪ್ರಧಾನಿಯವರು ಪರಿಸರ, ಇಂಧನ, ಹವಾಮಾನ, ಆಹಾರ ಭದ್ರತೆ, ಆರೋಗ್ಯ, ಲಿಂಗ ಸಮಾನತೆ ಮತ್ತು ಪ್ರಜಾಪ್ರಭುತ್ವ ಕುರಿತ 2 ದಿನಗಳಲ್ಲಿ ಭಾಷಣ ಮಾಡಲಿದ್ದಾರೆ. ಈ ಪ್ರಮುಖ ವಿಷಯಗಳಲ್ಲಿ ಅಂತಾರಾಷ್ಟ್ರೀಯ ಸಹಭಾಗಿತ್ವವನ್ನು ಬಲಪಡಿಸುವ ಪ್ರಯತ್ನವಾಗಿ ಭಾರತವಲ್ಲದೆ ಇತರ ಪ್ರಜಾಪ್ರಭುತ್ವ ರಾಷ್ಟ್ರಗಳಾದ ಅರ್ಜೆಂಟೀನಾ, ಇಂಡೋನೇಷ್ಯಾ, ಸೆನೆಗಲ್ ಮತ್ತು ದಕ್ಷಿಣ ಆಫ್ರಿಕಾ ನಾಯಕರನ್ನು ಶೃಂಗಸಭೆಗೆ ಆಹ್ವಾನಿಸಲಾಗಿದೆ. ಜರ್ಮನಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ಕೆಲ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. G7 ಶೃಂಗಸಭೆಯ ನಂತರ ಪ್ರಧಾನಿಯವರು 28ರಂದು UAEಗೆ ಭೇಟಿ ನೀಡಲಿದ್ದು, ಇತ್ತೀಚೆಗೆ ನಿಧನರಾದ ಅಬುಧಾಬಿ ರಾಜ ಹಾಗೂ UAE ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಯದ್ ಆಲ್ ನಹ್ಯಾನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಬಳಿಕ ನೂತನ ಅಬುಧಾಬಿ ರಾಜ ಹಾಗೂ UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಆಲ್ ನಹ್ಯಾನ್ ಅವರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸರ್ಕಾರದ ಸಕಾಲಿಕ ಮಧ್ಯ ಪ್ರವೇಶದಿಂದಾಗಿ ಖಾದ್ಯ ತೈಲ ಬೆಲೆ ಪ್ರತಿ ಲೀಟರ್ಗೆ 10ರಿಂದ 15 ರೂಪಾಯಿ ಇಳಿಕೆಯಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ತಿಳಿಸಿದೆ. ಕೆಲವೆಡೆ ಅಕ್ರಮವಾಗಿ ಖಾದ್ಯ ತೈಲ ಸಂಗ್ರಹ ಮಾಡಿಕೊಂಡಿರುವ ಬಗ್ಗೆ ದೂರುಗಳು ಬಂದಿದ್ದು, ಅಂತಹ ಕಡೆ ದಿಢೀರ್ ತಪಾಸಣೆ ನಡೆಸಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬಹುತೇಕ ಎಲ್ಲಾ ಬ್ರ್ಯಾಂಡ್ಗಳ ಅಡುಗೆ ಎಣ್ಣೆ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ. ಕಳೆದ 1 ವಾರದಿಂದ ಸಗಟು ಮಾರುಕಟ್ಟೆಯಲ್ಲಿ ವನಸ್ಪತಿ, ಸೋಯಾ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಹಾಗೂ ಪಾಮೊಲಿವ್ ಬೆಲೆ ಇಳಿಕೆಯಾಗಿದೆ ಎಂದು ತಿಳಿಸಿದೆ. ಸದ್ಯ ಇಳಿಕೆ ಪ್ರವೃತ್ತಿಯಲ್ಲಿರುವ ಖಾದ್ಯ ತೈಲ ಬೆಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆಯಾಗಲಿದ್ದು, ಗ್ರಾಹಕರ ಹೊರೆ ಕಡಿಮೆಯಾಗಲಿದೆ ಎಂದು ಹೇಳಲಾಗಿದೆ. ಭಾರತದ ಹಿರಿಯ ಮಹಿಳಾ ಹಾಕಿ ತಂಡ ದ್ವಿತೀಯ ಚರಣದ 2ನೇ ಪಂದ್ಯದಲ್ಲಿ
ಅಮೆರಿಕ ತಂಡವನ್ನು 4-0 ಅಂಕಗಳಿಂದ ಸೋಲಿಸಿ FIH ಪ್ರೊ ಲೀಗ್ನಲ್ಲಿ 3ನೇ ಸ್ಥಾನ ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ಭಾರತೀಯ ತಂಡ ಮಂಗಳವಾರ 4-2 ಅಂಕಗಳಿಂದ ಅಮೆರಿಕವನ್ನು ಸೋಲಿಸಿತು. ಭಾರತದ ವಂದನಾ ಕಟಾರಿಯಾ 2 ಗೋಲ್, ಸೋನಿಕಾ ಹಾಗೂ ಸಂಗೀತಾ ಕುಮಾರಿ ತಲಾ 1 ಗೋಲ್ ಮಾಡಿದರು. ಭಾರತದ ತಂಡ 4ನೇ ಅಂತಿಮ ಪಂದ್ಯದಲ್ಲಿ ಅಮೆರಿಕದೊಂದಿಗೆ ಸ್ಪರ್ಧಿಸಲಿದೆ. ಮುಂದಿನ ತಿಂಗಳ 1ರಿಂದ ನೆದರ್ಲೆಂಡ್ಸ್ ಮತ್ತು ಸ್ಪೇನ್ನಲ್ಲಿ ಆರಂಭವಾಗಲಿರುವ FIH ಹಾಕಿ ವಿಶ್ವಕಪ್ಗೆ ಭಾರತದ ಮಹಿಳೆಯರ ತಂಡವನ್ನು ಪ್ರಕಟಿಸಲಾಗಿದೆ. ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಚೀನಾ ತಂಡಗಳೊಂದಿಗೆ ಭಾರತ ಬಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಮುಂದಿನ ತಿಂಗಳ 3ರಂದು ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿಯುವುದರೊಂದಿಗೆ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಹಿರಿಯ ಗೋಲ್ ಕೀಪರ್ ಸವಿತಾ ಪೂನಿಯಾ ಭಾರತ ವನಿತೆಯರ ತಂಡದ ನಾಯಕಿಯಾಗಿ ನೇಮಕಗೊಂಡರೆ ದೀಪ್ ಗ್ರೇಸ್ ಎಕ್ಕ ಉಪನಾಯಕಿಯಾಗಿದ್ದಾರೆ. ಆಮ್ಸ್ಟೆಲ್ಲಿನಲ್ಲಿ ಭಾರತ ಗುಂಪು ಹಂತಗಳನ್ನು ಆಡಲಿದೆ. ಒಂದು ವೇಳೆ ಗುಂಪು ಹಂತದಲ್ಲಿ ಅಗ್ರಸ್ಥಾನ ಪಡೆದರೆ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಆಡಲಿದೆ. ಇಲ್ಲಿ ಜಯಗಳಿಸಿದರೆ ಭಾರತ ತಂಡ ಸೆಮಿಫೈನಲ್ ಹಾಗೂ ಫೈನಲ್ಸ್ಗಾಗಿ ಸ್ಪೇನ್ನ ಟೆರೆಸ್ಸಾಗೆ ಪ್ರಯಾಣ ಮಾಡಿಸಲಿದೆ. ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 90ನೇ ಆವೃತ್ತಿಯಲ್ಲಿ ಬರುವ 26ರಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಮತ್ತು ವಿದೇಶಗಳಲ್ಲಿರುವ ಜನರೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲಿ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಬಳಿಕ ಪ್ರಾದೇಶಿಕ ಭಾಷೆಗಳಲ್ಲೂ ಬಿತ್ತರವಾಗಲಿದೆ. ರಾತ್ರಿ 8 ಗಂಟೆಗೆ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮರುಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೈನಾ ಆತಿಥ್ಯದ 14ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವರ್ಚುವಲ್ ಮೂಲಕ ಪ್ರಧಾನಿ ಭಾಗಿ, ಉದ್ಯಮ ಡಿಜಿಟಲ್ ಆರ್ಥಿಕತೆ ಕುರಿತು ಸಮಾಲೋಚನೆ. ನಗರ ಸಹಕಾರಿ ಬ್ಯಾಂಕುಗಳ ರಾಷ್ಟ್ರೀಯ ಸಮ್ಮೇಳನ, 100 ವರ್ಷ ಪೂರೈಸಿದ ಬ್ಯಾಂಕ್ ಮುಖ್ಯಸ್ಥರಿಗೆ ಅಮಿತ್ ಶಾ ಸನ್ಮಾನ. ನಕ್ಸಲ್ ನಿಗ್ರಹ ಪಡೆ ಎಂದಿನಂತೆ ಕಾರ್ಯನಿರ್ವಹಣೆ, ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ತೀವ್ರ ನಿಗಾ, ಸಚಿವ ಆರಗ ಜ್ಞಾನೇಂದ್ರ. ಮಹಾರಾಷ್ಟ್ರದಲ್ಲಿ ಮುಂದುವರಿದ ರಾಜಕೀಯ ಬಿಕ್ಕಟ್ಟು, ಎನ್ಸಿಪಿ ಶಿವಸೇನೆ ಮುಖಂಡರಿಂದ ಸಭೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.